ಬಂದು ಫಸ್ಟು ಫಾಲ್ಸ್ನ ವಿಸಿಟ್ ಮಾಡಿದ್ವಿ. ಕ್ರೇಜಿ ಆಗಿದೆ. ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಕೇಳಿಸ್ತಿರ್ಬೋದು ನಿಮಗೆ. ಬೆಳಗ್ಗೆ ಇಟ್ಸ್ ಕ್ರೇಜಿ ಗೈಸ್, ಕ್ರೇಜಿ. ಮಳೆ ಕೂಡ ಇದೆ. ಕೆಳಗಡೆ ಹೋಗ್ಬೇಕಿಲ್ಲಿ. ಬನ್ನಿಲ್ಲ ಇಟ್ಕೋ, ಅವ್ರಿಬ್ರು ಅಲ್ಲಿ ಹೋಗ್ತಿದ್ದಾರೆ. You guys wanna see? You can see here. ಎಷ್ಟು ಫೋರ್ಸಲ್ಲಿದೆ ನೋಡಿ ಅದು. ಆ್ಯಂಡ್ ಮಳೆ ಕೂಡ ಬರ್ತಿದೆ, ವೆದರ್ ಕೂಡ ಸಖತ್ತಾಗಿದೆ. ಇಟ್ಸ್ ಕ್ರೇಜಿಯರ್ ಗೈಸ್, ಸಖತ್ತಾಗಿದೆ. ಐ ಆಮ್ ಎಂಜಾಯಿಂಗ್. ಒಬ್ಬರೇ ಹೋಗ್ತಿದ್ದಾರೆ. ಸೊ ನಿಂತ್ಕೊಳ್ಳ, ಯಾಕ್ಲಾ ಬರೋದ್ ಬೇಡ್ವಾ? ನಮ್ಮ ಸವೋರ್ ಒಬ್ಬರೇ ಗೈಸ್. ಏನ್ ಗಾಳಿ, ಏನಿದು ಅಂತೀರಾ? ಏನ್ ಗಾಳಿ, ಏನ್ ಫಾಗು, ಏನ್ ಮಳೆ, ಏನ್ ಕಾಣಿಸ್ತಿಲ್ಲ, ಏನಂದ್ರೆ ಏನು ಕಾಣಿಸ್ತಿಲ್ಲ ಗೈಸ್. ಒಂದು ಅಲ್ಲಿ ಆ ಗೊಜ್ಜೆ, ಇನ್ನೊಂದು ಇಲ್ಲಿ ನಾನು ಹಿಂಗೆ ಹೋಗ್ತಿದ್ದೀನಿ. ಆ್ಯಂಡ್ ಈ ರೋಡ್ ಹೇಗಿದೆ ಅಂತ ಅವಟ್ಟಿದೆ ಅಂತ ನೀವು ಇರೋ ನೋಡಿ ಅಡ್ವೆಂಚರ್ ಸೌಜು ಮತ್ತೆ ಗಂಗು ಮುಂದೆ ಹೋಗ್ತಿದ್ದಾರೆ. ಹೆಂಗಿದೆ ನೋಡಿ ವಿಷುವಲ್ಸು. ಇಟ್ ಮೈಟ್ ಗೆಟ್ ಸ್ವಲ್ಪ ವೇರಿ ಆಗ್ಬೋದು ಬಿಕಾಸ್ ಆಫ್ ದಟ್ ಫಾಗ್, ಮಿಸ್ಟ್ ಎಲ್ಲ ಫಾರ್ಮ್ ಆಗ್ತಿದೆ ಲೆನ್ಸ್ ಮೇಲೆ. ಸೊ ಹಾಗಾಗಿ ಅಷ್ಟೇ. ಫೇಮಸ್ ಟನಲ್ ಇದೆ. ಸೊ ಆ ಟನಲ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತೀವಿ. ಲೆಟ್ ಎಕ್ಸ್ಪ್ಲೋರ್ ಇಟ್ ಗೈಸ್. ನೋಡಿ ಗೈಸ್, ಇಲ್ಲಿ ಆಫ್ ರೋಡಿಂಗ್ ಟ್ರೈ ಮಾಡಿದ್ದಾರೆ ಇಲ್ಲಿ ಲೈಕ್ ದಟ್. ಹಲೋ ಎಲ್ರಿಗೂ, ವೆಲ್ಕಮ್ ಟು ಡೇ 2 ಗೈಸ್. ಆ್ಯಂಡ್ ಇವತ್ತು ನಾವು ನೆನ್ನೆ ಬಂದು ಒಂದು 3 ಜಾಗಗಳು ನೋಡಿಕೊಂಡು ಮಳೆ ಇದ್ದಿದ್ದ ಕಾರಣದಿಂದಾಗಿ ಜಾಸ್ತಿ ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಕಡಿಮೆ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಂಡ್ ಇವಾಗ ನಾವು ಇಲ್ಲೇ ಸ್ಟೇ ಆಗಿ ಹೊರಗಡೆ ರೂಮಲ್ಲಿ ಸ್ಟೇ ಆಗಿ ಈಗ ಸದ್ಯಕ್ಕೆ ಎದ್ದು ಫ್ರೆಶ್ ಅಪ್ ಆಗಿ ಯಾವುದಾದ್ರು ಪ್ಲೇಸಸ್ ಇದೆ ನಿಯರ್ ಬೈ ಅಲ್ಲಿ ವಿಸಿಟ್ ಮಾಡೋಣ ಅಂತ ಬನ್ನಿ. ನಿಮಗೆ ನಾನು ಇದ್ದಿದ್ದ ರೆಸಾರ್ಟ್ದು ಒಂದು ರೌಂಡ್ ತೋರಿಸ್ಕೊಂಬರ್ತೀನಿ. ಆ್ಯಂಡ್ ನಾನಿರೋ ರೆಸಾರ್ಟ್ ಯಾವುದಂದರೆ ಇಲ್ಲಿದೆ ನೋಡಿ, ವಿಸ್ಲಿಂಗ್ ಕ್ಯಾಂಪ್ ಅಂತ. ಸೊ ವಿಸ್ಲಿಂಗ್ ಕ್ಯಾಂಪ್ ಅಂತ ಇರೋ ರೆಸಾರ್ಟ್ ನಾನಿರೋದು. ಆ್ಯಂಡ್ ನಮ್ಮ ರಾತ್ರಿ ಡೈನಿಂಗ್ ಅಲ್ಲೇ ಆಗಿದ್ದು. ಚೆನ್ನಾಗಿದೆ ಗೈಸ್ ಇದು ರೆಸಾರ್ಟು, ಆರಾಮ್ ಕಂಫರ್ಟೇಬಲ್ ಇದೆ. ಈಗ ಸದ್ಯ ನಿಮ್ಗೆ ಇನ್ನೊಂದು ತೋರಿಸ್ಬೇಕು ಗೈಸ್. ಏನು ಗೊತ್ತಾ, ಇಲ್ಲಿ ನೋಡಿ ಗಂಗೋರು ಬಂದರು. ಗುಡ್ ಮಾರ್ನಿಂಗ್ ಫಾರ್ ಡೇ 2. ಗುಡ್ ಮಾರ್ನಿಂಗ್ ಫಾರ್ ಡೇ 2. ಇಲ್ಲಿ ನೋಡಿ ಗೈಸ್, ಆನೆ ನೋಡಿ ನಿಮಗೆ. ಅಲ್ಲೂ ಕೂಡ ರೂಮ್ಸ್ ಎಲ್ಲ ಇದೆ ಗೈಸ್, ಅಲ್ಲೂ ಕೂಡ ರೂಮ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ನೋಡಿ ಫಾಲ್ಸ್ ಬರ್ತಿದೆ, ಅದು ನೀಟಾಗಿ ತೋರಿಸ್ತೀನಿ ಇರಿ ಗೈಸ್.
ಆ್ಯಂಡ್ ಇಲ್ಲೂ ಕೂಡ ನಾವು ಸ್ಟೇ ಮಾಡ್ಬೋದು. ಟೆಂಟ್ ಸ್ಟೇ ಕೊಡ್ತಾರೆ ಇಲ್ಲಿ ಆಪ್ಷನ್ನು. ನಾವು ಟೆಂಟ್ ಸ್ಟೇ ತೊಗೊಳ್ಳಿಲ್ಲ, ನಾವು ರೂಮ್ ಪ್ರಿಫರ್ ಮಾಡಿದ್ವಿ ಗೈಸ್ ಫಾರ್ ಅ ಸೇಫ್ಟಿ ಅಷ್ಟೇ. ಆ್ಯಂಡ್ ಇಲ್ಲಿ ಎಲ್ಲರೂ ನಾವು ಬರೋಕ್ಕೆ ಮುಂಚೆ ಇದ್ದರು, ಆಮೇಲೆ ಎಲ್ಲ ವೆಕೇಟ್ ಆದ್ರಿ. ನೋಡಿ ಟೆಂಟ್ ಸ್ಟೇ ಇಲ್ಲೊಂದಿದೆ, ಕೆಳಗಡೆ ಹಾಕಿದ್ದಾರೆ. ಬಟ್ ಗೈಸ್ ನೆಕ್ಸ್ಟ್ ಲೆವೆಲ್ ಗಾಳಿ ಇದೆ, ಸಿಕ್ಕಾಪಟ್ಟೆ ಗಾಳಿ ಇದೆ ಗೊತ್ತಾ. ನೋಡಿ ಇಂಥ ಬ್ಯೂಟಿ ಮಧ್ಯ ನಾವು ಮಿನಿ ಫಾಲ್ಸ್ ಅಂದ್ಕೊಳ್ಳಿ, ಚಿಕ್ಕದಾಗಿ ಎಲ್ಲಿಂದ ಬರ್ತೀವಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಬರ್ತೀವಿ ನೀರಿದೆ. ಹೆಂಗನ್ಸ್ತು ಹೇಳಿ ಗೈಸ್, ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಗೆ ಹಂಗವ್ರು ಬೆಳಗ್ಗೆನೆ ಎದ್ಬಿಟ್ಟು ರೆಸಾರ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಟ್ಟವ್ರೆ, ಎಲ್ಲೆಲ್ಲಿ ಏನೇನಿದೆ ಅಂತ. ಆಗ್ಲೇ ಗೈಸ್ ಇದು ಆ್ಯಕ್ಚುಲಿ ತುಂಬುತ್ತಂತೆ ನೀರು, ಅದು ತುಂಬೋದು ಹೋಗುತ್ತೆ, ಮತ್ತು ಅಲ್ಲಿ ಸಪ್ರೇಟಾಗಿ ಬೇರೆ ಇದಿದೆ ಅಂತ ಗೈಸ್. ಬನ್ನಿ ಇನ್ನೂ ಆ ಕಡೆ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ಒಂದು ರೌಂಡ್ ಬರೋಣ. ಏನೋ ಹತ್ತಿರೋ ಥರನೇ ಇದೆ, ಬಾ ನೋಡೋಣ. ನಮ್ಮ ಸೌಜು ಅವ್ರು ಇನ್ನೂ ಮಲಗಿದ್ದಾರೆ ಗೈಸ್, ಅವ್ರು ಆಮೇಲೆ ಎದ್ದು ಬರ್ತಾರಂತೆ ಹೇಳಿದ್ವಿ. ಅಂದರೆ ಎದ್ದಿದ್ದಾಳೆ, ನೀವು ಹೋಗಿರಿ ನಾವು ಬರ್ತೀನಿ ಅಂದು, ಸೊ ಹಾಗಾಗಿ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿ ಇದೊಂಥರ ಚೆನ್ನಾಗಿದೆ, ಪ್ಲೇ ಏರಿಯಾ ಥರ ಮಾಡಿದ್ದಾರೆ. ಮೇ ಬಿ ಪ್ಲೇಯಿಂಗ್ ಏರಿಯಾ ಸ್ಪೇಸ್ ಅನಿಸುತ್ತೆ ಆರಾಮಾಗಿ ಆಟ ಆಡೋಕ್ಕೆ, ಇಲ್ಲ ಫೈರ್ ಕ್ಯಾಂಪು ಅದು ಇದು ಆಗೋಕ್ಕೆ. ಬಟ್ ನಾವು ಅದೇನೋ ಆಗಿಲ್ಲ, ಯಾಕಂದರೆ ಮಳೆ ಆ ಥರ ಇದೆ, ಮಳೆ ಇತ್ತಲ್ಲ, ಸೊ ಹಾಗಾಗಿ ಏನೂ ಹಾಕೋದು. ಲಿಟ್ರಲಿ ಗೈಸ್ ರಾತ್ರಿ ನೆಕ್ಸ್ಟ್ ಲೆವೆಲ್ ಮಳೆ. ಹೋಗ್ತಾರಲ್ಲ ಅಲ್ಲಿ ನೋಡಿ ಅಲ್ಲೂ ನೀರು ಹರಿತಿದೆ ಆ ಪಾಯಿಂಟಲ್ಲಿ. ಮೇ ಬಿ ಇಲ್ಲಿಂದ ಹೋಗಿರೋ ನೀರೇ ಅನಿಸುತ್ತೆ ಅಲ್ಲಿ ಹರಿತಿರೋದು. ಬಟ್ ಇದೇನೋ ಒಂಥರ ಚೆನ್ನಾಗಿದೆ ಗೈಸ್ ನೋಡಿ ಅದು. ಇಲ್ಲಿ ನೋಡಿ ಇಲ್ಲೊಬ್ಬ ಇದ್ದಾನೆ, ಏನೋ ನಿಧಾನವಾಗ ನೋಡ್ಕೊಂಡು ಹೋಗು. ನಡಿ ನಡಿ, ಇನ್ನೊಂದು ಚೂರು ನಡಿ, ಹಿಂಗೆ ನಡಿ. ಅಲ್ಲ ಮುಂದೆ ಯಾಕೆ ಬಾ ಭಯನಾ? ಅಂದರೆ ಫಸ್ಟ್ ಟೈಮ್ ಹೋಗ್ತಾರೆ ಇರ್ತಾರ, ಅದಕ್ಕೆ ಏನೋ ಮಾಡ್ತವ್ರಿ. ಇಲ್ಲಿ ಏನೋ ಮಾಡ್ತಿದ್ಯಾ? ಇದು ಹಾಳ ಇದೆ ಗೈಸ್, ನಾವೇನೋ ಹಾಳ ಇಲ್ಲ ಅಂದ್ಕೊಂಡ್ವಿ. ಹಾಂ ನೋಡಿ ಅಲ್ಲಿಂದ ಅದು ಶೇಕ್ ಕೊಡ್ಲಾ? ಬಂದ ದಿವಸ ಎಷ್ಟು ಆಟ ಆಡ್ತಲ್ಲ, ಬಂದ ತಕ್ಷಣ ಇಲ್ಲಿ ಬಿಟ್ಟ ಏನೋ ಚಾಲಿ 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 ಚಾಲಿ. ಸೊ ಯಬ್ ಗೈಸ್ ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಫ್ ರೋಡಿಂಗ್ ಬಂದಿದ್ದೀವಿ. ಇಟ್ ಈಸ್ ಕ್ರೇಜಿ. ನ್ಯಾಷನಲ್ ಬೋರ್ಡ್ನ ನೋಡಿದ್ವಿ ನಾವು, ಖುಷಿಯಾಯಿತು. ಪಿಕಾಕ್ ನೋಡಿದ್ವಿ, ಸಾಕಾಗಿತ್ತು. ಹತ್ತಿರದಿಂದ ನೋಡಿದ್ವಿ, ಇಟ್ ವಾಸ್ ನೈಸ್. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಸೌಜು ಗಂಗು ಇಲ್ಲೇ ಇದ್ದಾರೆ. ಓಯ್ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಹೆಂಗಿದೆ ವ್ಯೂ. ಗಂಗು ಬೇಗ ನಾನು ಎಲ್ಲರೂ ಎಪ್ಸಿರೋದು, ಸುಳ್ಳು ಹೇಳ್ತಾಳೆ. ಎಲ್ರಿಗಿಂತ ಫಸ್ಟ್ ಎದ್ದಿದ್ದು ನಾನು, ಆಮೇಲೆ ಮತ್ತೆ ಮಲಗಿದ್ದು ನಾನು ಗೈಸ್. ಸೊ ಇಟ್ಸ್ ಕ್ರೇಜಿ ಆಫ್ ರೋಡಿಂಗ್. ಬಟ್ ಮರಗಳೆಲ್ಲ ಬಿದ್ದುಬಿಟ್ಟಿದೆ ಗೈಸ್ ಮಳೆಗೆ. ಇದರಿಂದ ಮರನ ಇವಾಗ ತೆಗೆದು ಇವಾಗ ಓಡ್ತಾ ಇದ್ದೀವಿ. ಮರ ಕಟ್ ಮಾಡ್ತಿದ್ದಾರೆ. ಹ್ಞೂ ಗುರು ಈಗೇನು ಗೊತ್ತಾ, ಮಳೇಲಿ ನೆಂದಿರುತ್ತಲ್ಲ, ಸೊ ಈಸಿಯಾಗಿ ಕಟ್ ಮಾಡಿಬಿಡ್ಬೋದು.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ಬಂದಿರೋದೇ ಬಿಸ್ಲೆ ವ್ಯೂ ಪಾಯಿಂಟ್ಗೆ. ಸೊ ಬನ್ನಿ ಹೋಗುವ ಬಿಸ್ಲೆ ವ್ಯೂ ಪಾಯಿಂಟ್. ಲೆಟ್ಸ್ ಗೋ. ಫುಲ್ ಫಾಗ್, ಫುಲ್ ಮಿಸ್ಟು ಎಲ್ಲ ಇದೆ. ಕೈ ಸದ್ಯಕ್ಕೆ ಈಗ ಹೊರಡ್ತಿದ್ದೀವಲ್ಲ, ಲೆಟ್ಸ್ ಗೋ. ಓಯ್ ಓಯ್, ಬಿಟ್ಟು ಹೋಗ್ತೀರಾ? ಈಗ ಸದ್ಯಕ್ಕೆ ಈ ಜಾಗಕ್ಕೆ ಬಾಯ್ ಹೇಳೋ ಸಮಯ. ಆ್ಯಂಡ್ ಅವರಿಬ್ಬರು ಆಗಲೇ ನೋಡಿ, ಅವರಿಬ್ರು ಅಲ್ಲೇ ಹೋಗ್ತವ್ರೆ. ಇಬ್ಬಿಬ್ರೆ ಹೋಗ್ತಾರೆ ಗೈಸ್. ಒಂದು ಮಾತು ನನ್ನ ಬಿಟ್ಟು, ಅದು ಯಾಕೆ ನಾನು ಹಿಂಗೆ ವೀಡಿಯೋಸ್ ಮಾಡ್ತಿರ್ತೀನಿ, ಸ್ವಲ್ಪ ಅಡಿಗವ್ರು ನಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಹಲೋ, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಇವತ್ತು ನಮ್ಮ ಕೊನೆಯ ದಿನ. ಆ್ಯಂಡ್ ಈಗ ನಾವು ಹಾಸನಲ್ಲಿದ್ವಿ. ಸೊ ಹಾಸನಲ್ಲಿದ್ದು ಹೊರಡ್ತಾ ಇದ್ದೀವಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಇಟ್ ವಾಸ್ ಅ ಗ್ರೇಟ್ ಟ್ರಿಪ್ ಗೈಸ್. ಇಟ್ ವಾಸ್ ಎನ್ ಅಮೇಝಿಂಗ್ ಟ್ರಿಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿತ್ತು.